TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಾಗಲಕೋಟೆ TV9 ಜಿಲ್ಲಾ ವರದಿಗಾರ ರವಿಮುಖಿ. ಬಾಗಲಕೋಟೆ ಜಿಲ್ಲೆ ಬೀಳಿಗೆ ಕ್ರಾಸ್ನಲ್ಲಿ ಬೆಳಂಬೆಳಗ್ಗೆ ತುಂಬಾನೇ ಒಂದು ಅನಾಹುತ ನಡೀತಾ ಇತ್ತು. ಆದರೆ ಅದೃಷ್ಟವಶಾತ್ ಭಾರಿ ಅನಾಹುತ ಒಂದು ತಪ್ಪಿದೆ. ಆದರೆ ದುರದೃಷ್ಟವಶಾತ್ ಓರ್ವ ವ್ಯಕ್ತಿಯ ಜೀವ ಆ ಒಂದು ಅಪಘಾತದಲ್ಲಿ ಹಾರಿ ಹೋಗಿದೆ ಅಂತಲೇ ಹೇಳ್ಬೋದು. ಗೋವಾ ಮಾರ್ಗವಾಗಿ ಹೊರಟಿದ್ದ ಒಂದು ಖಾಸಗಿ ಟೂರಿಸ್ಟ್ ಬಸ್ ಏನಿದೆ, ಆ ಒಂದು ಬಸ್ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಬೀಳಿಗೆ ಕ್ರಾಸ್ ಏನಿದೆ, ಬಾಗಲಕೋಟೆ ಜಿಲ್ಲೆ ಬೀಳಿಗೆ ಕ್ರಾಸ್, ಅಲ್ಲಿಂದ ಬಾಗಲಕೋಟೆ ಮಾರ್ಗವಾಗಿ ಬರ್ತಾ ಇರುವಂಥ ಒಂದು ಜಾಗ ಏನಿದೆ, ಅದು ಹುಬ್ಬಳ್ಳಿ ಸೊಲ್ಲಾಪುರ ಒಂದು ಹೆದ್ದಾರಿ, ಪ್ರಮುಖವಾದಂಥ ಹೆದ್ದಾರಿ. ತುಂಬಾ ವೇಗವಾಗಿ ವಾಹನಗಳು ಚಲಾವಣೆ ಮಾಡ್ತಾ ಇರುವಂಥ ಒಂದು ಜಾಗ. ಅದರಲ್ಲೂ ಬೀಳಿಗೆ ಕ್ರಾಸ್ನಿಂದ ಈ ಬಾಗಲಕೋಟೆ ಮಾರ್ಗವಾಗಿ ಅಲ್ಲಿ ಒಂದು ಇಳಿಜಾರಿಕೆ ಇರುವಂಥ ಜಾಗದಲ್ಲಿ ಇನ್ನೂ ಹೆಚ್ಚಿನ ವೇಗದಲ್ಲಿ ವಾಹನಗಳನ್ನು ಚಾಲಕರು ಚಲಾಯಿಸುತ್ತಾರೆ. ಇದೇ ಒಂದು ಕಾರಣದಿಂದನೇ ಎಲ್ಲೋ ಒಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಅಪಘಾತಗಳು ಮೇಲಿಂದ ಮೇಲೆ ಆ ಜಾಗದಲ್ಲಿ ನಡೀತಾನೆ ಇರುವಂಥದ್ದು. ಅದರಲ್ಲೂ ಇವತ್ತು ಮಹಾರಾಷ್ಟ್ರದಿಂದ ಗೋವಾ ಕಡೆಗೆ ಹೊರಟಂಥ ಏನು ಖಾಸಗಿ ಬಸ್ ಏನಿದೆ, ಆ ಬಸ್ನ ಚಾಲಕ ಎಲ್ಲೋ ಒಂದು ಕಡೆ ನಿಯಂತ್ರಣವನ್ನು ಕಳೆದುಕೊಂಡಿರ್ತಾನೆ. ಅದರ ಜೊತೆಗೆ ಯಾವ ಕಾರಣದಿಂದ ಆ ಗಾಡಿಯ ಒಂದು ನಿಯಂತ್ರಣ ತಪ್ಪಿತು ಅನ್ನೋದು ಇದಕ್ಕೂ ಕೂಡ ಗೊತ್ತಾಗಿಲ್ಲ. ಅದರ ಬಗ್ಗೆ ಪರಿಶೀಲನೆ ಈಗಾಗಲೇ ನಡೀತಾ ಇರುವಂಥದ್ದು. ನಿಯಂತ್ರಣ ಕಳೆದುಕೊಂಡಂತಹ ಖಾಸಗಿ ಬಸ್ಸು ಅಲ್ಲಿ ಪಕ್ಕದಲ್ಲೇ ಏನಾಗಿರುತ್ತೆ ಅಂತಂದರೆ, ಆ ಬೆಳಗ್ಗೆ ಸುಮಾರು ಒಂದು 8ರಿಂದ 8:15, 8:20 ಸಮಯದಲ್ಲಿ ನಡೆದಿರುವಂತಹ ಘಟನೆ. ಅಂತಹ ಸಂದರ್ಭದಲ್ಲಿ ಆ ಬೀಳಿಗೆ ಕ್ರಾಸ್ನ ಆ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ, ಬೀಳಿಗೆ ಹಾಗೂ ಬೀಳಿಗೆ ಕ್ರಾಸ್ನ ವ್ಯಾಪ್ತಿ ಪ್ರದೇಶದಲ್ಲಿ ಬೆಳಗ್ಗೆ ತುಂತುರು ಮಳೆ ಸುರಿತಾ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಂತಹ ಬೈಕ್ ಸವಾರರು ಹಾಗೂ ಏನು ಪಾದಚಾರಿಗಳು ಅಲ್ಲಿ ರಸ್ತೆ ಪಕ್ಕದಲ್ಲಿರುವಂತಹ ತೇಗಿನ ಮರಗಳಿರ್ತವೆ, ತೇಗಿನ ಗಿಡಗಳು, ಆ ಒಂದು ಗಿಡಗಳ ಆಶ್ರಯವನ್ನು ಪಡಿತಾರೆ. ಅಂದರೆ ತುಂತುರು ಮಳೆ ಹನಿಯಿಂದ ರಕ್ಷಣೆ ಪಡೆಯಲು ಆ ಒಂದು ತೇಗಿನ ಗಿಡಗಳ ಒಂದು ರಕ್ಷಣೆ, ಅಂದರೆ ಅವುಗಳ ಅಡಿಯಲ್ಲಿ ಆಶ್ರಯ ಪಡೆದುಕೊಂಡು ಮಳೆಯಿಂದ ಬಚಾವಾಗಲು ಅಲ್ಲಿ ನಿಂತಿರ್ತಾರೆ. ತುಂಬಾ ಎಲ್ಲರೂ ಕೂಡ ನಾರ್ಮಲಾಗಿ ಎಂದಿನಂತೆ ಕೆಲಸ ಕಾರ್ಯಗಳು ಹೋಗುವಂಥ ಸಂದರ್ಭದಲ್ಲಿ ಮಳೆಯಿಂದ ರಕ್ಷಣೆ ಪಡೆಯೋದಕ್ಕೆ ಅಲ್ಲಿ ನಿಂತಿರ್ತಾರೆ. ಆದರೆ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಒಂದು ದೊಡ್ಡ ದುರಂತ ನಡೆಯುತ್ತೆ ಮತ್ತು ಅನಾಹುತ ನಡೆಯುತ್ತೆ ಅನ್ನೋದು ಯಾರಿಗೂ ಕೂಡ ಊಹೆ ಮಾಡೋಕ್ಕೆ ಆಗಿರೋದಿಲ್ಲ. ಯಾಕಂತಂದರೆ ಮೇಲಿನಿಂದ ಇಳಿಜಾರಿಕೆ ರಸ್ತೆಯಲ್ಲಿ ವೇಗವಾಗಿ ತನ್ನ ನಿಯಂತ್ರಣವನ್ನು ಕಳೆದುಕೊಂಡು ಬಂದಂತಹ ಖಾಸಗಿ ಬಸ್ಸು ಅಲ್ಲಿದ್ದಂತಹ ಜನರ ಮೇಲೆ ಡಿಕ್ಕಿ ಹೊಡೆಯುತ್ತೆ. ಅಂದರೆ ಡಿಕ್ಕಿ ಹೊಡೆಯೋಕ್ಕೆ ಮುನ್ನ ಇಬ್ಬರು, ಅಂದರೆ ಸಾಲಾಗಿಯೇ ಆ ಜನ ನಿಂತಿರ್ತಾರೆ. ಬೈಕ್ ಸವಾರರು ಆ ಒಂದು ಮರದ ಸಾಲು ಮರಗಳೇನಿರ್ತವೆ, ಮರದ ಕೆಳಗೆ ಸಾಲಾಗಿ ನಿಂತಿರ್ತಾರೆ. ಮೊದಲನೇದಾಗಿ ನಿಯಂತ್ರಣ ಕಳೆದುಕೊಂಡಂಥ ಏನು ಬಸ್ ವೇಗವಾಗಿ ಬಂದು ಓರ್ವ ಬೈಕ್ ಸವಾರ ಏನು ನಿಂತಿರ್ತಾನೆ ಆತನಿಗೆ ಡಿಕ್ಕಿ ಹೊಡೆಯುತ್ತೆ. ಆತ ತನ್ನ ಬೈಕನ್ನು ಅಲ್ಲೇ ಸ್ಥಳದಲ್ಲಿ ಬಿಟ್ಟು ಅಲ್ಲಿಂದ ಜಂಪ್ ಆಗಿ ಬೇರೆ ಕಡೆ ಹೊಲಗಡೆ ಹೋಗಿ ತನ್ನ ಜೀವನ ರಕ್ಷಣೆ ಮಾಡ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಸಾಲಿನಲ್ಲಿ ನಿಂತಹ ಜನರು ಎಲ್ಲರೂ ಕೂಡ ಆ ಬಸ್ ಏನು ಅವ್ರಿಗೂ ಕೂಡ ಡಿಕ್ಕಿ ಹೊಡೆಯುವಂಥ ಸಾಧ್ಯತೆ ಇತ್ತು. ಎಲ್ಲರೂ ಕೂಡ ಅಲ್ಲಿಂದ ಜಂಪ್ ಮಾಡಿ ಬೇರೆ ಕಡೆ ಹೋಗಿದ್ದರಿಂದ ಅವರ ಜೀವ ಉಳಿಯುತ್ತೆ. ಆದರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಗಾಡಿ ಮೇಲೆ ಕುಳಿತಂಥ ವ್ಯಕ್ತಿ ಅಮಸಿದ್ದ ಕಾಂಬಳೆ, ಸುಮಾರು 34 ವರ್ಷದ ಯುವಕ ಏನಿದ್ದಾನೆ, 34 ವರ್ಷದ ವ್ಯಕ್ತಿ ಏನಿದ್ದಾನೆ, ಆತ ಅಲ್ಲಿಂದ ಜಂಪ್ ಮಾಡಿ ಬೇರೆ ಕಡೆಗೆ ಹೋಗೋದಕ್ಕೆ ಆಗೋದಿಲ್ಲ. ಅಷ್ಟರಲ್ಲಿ ಆತನ ಬೈಕಿಗೆ ಜೋರಾಗಿ ಏನು ಖಾಸಗಿ ಬಸ್ ಡಿಕ್ಕಿ ಹೊಡೆದು ಆತ ಬಸ್ಸಿನ ಏನು ಕೆಳಭಾಗದಲ್ಲಿ ಬಸ್ನ ಅಡಿಯಲ್ಲಿ ಸಿಲುಕಿ ಈಗಾಗಲೇ ತನ್ನ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು. ಅದರ ಜೊತೆಗೆ ಬಸ್ನಲ್ಲಿದ್ದವರಿಗೂ ಕೆಲವೊಂದಿಷ್ಟು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅಂದರೆ ಒಟ್ಟು ಸುಮಾರು 6ರಿಂದ 7 ಜನರಿಗೆ ಗಾಯಗಳಾಗಿವೆ. ಈತ ಅಂದರೆ ಬಸ್ನ ಒಂದು ವೇಗದ ಡಿಕ್ಕಿ ಹೊಡೆತದ ರಭಸಕ್ಕೆ ಬಸ್ ಅಡಿಯಲ್ಲಿ ಸಿಲುಕಿ ಅಲ್ಲೇ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಮತ್ತು ಮೇಲ್ನೋಟಕ್ಕೆ ಆ ಸಂದರ್ಭದಲ್ಲಿ ಸುಮಾರು ಕನಿಷ್ಠ 2ರಿಂದ 3 ಜನ ಸಾವನ್ನಪ್ಪಿರಬಹುದು ಎಂಬ ಸಂಶಯ ಕೂಡ ಕಾಡ್ತಾ ಇತ್ತು. ಆ ರೀತಿಯ ಒಂದು ಅಪಘಾತದ ರೋಚಕತೆ ಅಲ್ಲಿ ಎದ್ದು ಕಾಣ್ತಾ ಇತ್ತು. ಮತ್ತು ಬಸ್ ಸಂಪೂರ್ಣವಾಗಿ ಡಿಕ್ಕಿ ಹೊಡೆದು ಪಲ್ಟಿಯಾಗಿತ್ತು. ಕೆಳಗಡೆ 2 ಬೈಕ್ಗಳು ಸಿಲುಕಿ ಹಾಕಿಕೊಂಡಿದ್ವು ಮತ್ತು ಕೆಲವೊಂದಿಷ್ಟು ಗಾಯಗಳು ಸಿಲುಕಿ ಹಾಕಿಕೊಂಡಿರ್ತಾರೆ. ಕೆಲವೊಂದಿಷ್ಟು ಜನರು ಅದರಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ. ಆದ್ದರಿಂದ ಸುಮಾರು 2ರಿಂದ 3 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಾಹಿತಿ ಬರ್ತಾಯಿತ್ತು. ಆದರೆ ನಂತರದ ಸಂದರ್ಭದಲ್ಲಿ ಸಮಾಧಾನಕರ ವಿಚಾರ ಅಂತಂದರೆ ಒಬ್ಬ ವ್ಯಕ್ತಿ ಮಾತ್ರ ಮೃತಪಟ್ಟಿದ್ದಾನೆ. ಒಂದು ವೇಳೆ ಆ ಒಂದು ಸಂದರ್ಭದಲ್ಲಿ ಏನು ಸಾಕಷ್ಟು ರೀತಿಯಲ್ಲಿ ಆ ಒಂದು ಗಾಡಿಯನ್ನು ನಿಯಂತ್ರಣ ಮಾಡೋಕ್ಕೆ ಚಾಲಕ ಪ್ರಯತ್ನ ಪಟ್ಟಿದ್ದ. ಆದರೆ ಕೊನೆಗೂ ಕೂಡ ನಿಯಂತ್ರಣ ಏನು ಮಾಡೋಕ್ಕೆ ಆಗದೇ ಬೈಕಿಗೆ ಡಿಕ್ಕಿ ಹೊಡೆದಕ್ಕೆ ಒಬ್ಬ ವ್ಯಕ್ತಿ ಜೀವ ಹೋಗಿದೆ. ಆದರೆ ಇನ್ನಷ್ಟು ಸ್ವಲ್ಪ ಏನು ಬಸ್ ಮುಂದೆ ಹೋಗಿದ್ದರೆ ಎದುರುಗಡೆ ಒಂದು ಲಾರಿ ಇತ್ತು. ಆ ಲಾರಿಗೆ ಡಿಕ್ಕಿ ಹೊಡೆದಂತಹ ಒಂದು ಸಂದರ್ಭ ಏನಾದರೂ ಆಗಿದ್ದರೆ ಬಸ್ನಲ್ಲಿರುವಂಥ ಸುಮಾರು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಹೇಳೋದಾದರೆ ಎಲ್ಲೋ ಒಂದು ಕಡೆ ಸಮಾಧಾನಕರ ಸಂಗತಿ, ಅದೃಷ್ಟವಶಾತ್ ಭಾರಿ ಒಂದು ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಆದರೆ ಒಬ್ಬ ವ್ಯಕ್ತಿಯಾಗಲಿ, ಎಷ್ಟು ಜನರ ಜೀವ ಆಗಲಿ, ಜೀವವೇ. ಈ ನಿಟ್ಟಿನಲ್ಲಿ ಆಮಸಿದ್ದ ಕಾಂಬಳೆ 34 ವರ್ಷದ ವ್ಯಕ್ತಿ ಮಾತ್ರ ಇದರಲ್ಲಿ ಸಾವನ್ನಪ್ಪಿದ್ದು ನಿಜವಾಗಲೂ ಆ ಕುಟುಂಬಕ್ಕೆ ಆ ಒಂದು ಸಾವನ್ನು ಏನು ಅರಗಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಒಂದು ಸುದ್ದಿ ತಿಳಿದಂಥ ಈಗಾಗಲೇ ಬೀಳಿಗೆ ಪೊಲೀಸರು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ರೀತಿಯಿಂದ ಪರಿಶೀಲನೆಯನ್ನು ಕೂಡ ಮಾಡಿದರು. ಅದರ ಜೊತೆಗೆ ಆ ಡಿಕ್ಕಿ ಹೊಡೆದಂತಹ ಏನು ಖಾಸಗಿ ಬಸ್ ಡ್ರೈವರ್ ಅಲ್ಲಿಂದ ಪರಾರಿಯಾಗಿದ್ದಾನೆ. ಮತ್ತು ಸುದ್ದಿ ತಿಳಿದಂತಹ ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ರೀತಿಯಿಂದ ಪರಿಶೀಲನೆ ಮಾಡಿ, ಜೊತೆಗೆ ಸ್ಥಳೀಯ ಪೊಲೀಸರಿಂದ ಅಲ್ಲಿನ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ, ಏನಾಗಿದೆ ಅಂತ ಎಲ್ಲವನ್ನು ಕೂಡ ವಿಚಾರಣೆ ಮಾಡಿಕೊಂಡಿದ್ದಾರೆ. ಮತ್ತು ಆ ಗೋವಾಕ್ಕೆ ಹೋಗ್ತಾ ಇದ್ದಂತಹ ಏನು ಟೂರಿಸ್ಟ್ಗಳೇನಿದ್ರು, ಬೇರೆ ಪ್ರಯಾಣಿಕರು, ಅವರು ಬೇರೆ ವಾಹನಗಳ ಮೂಲಕ ಬೆಳಗಾವಿ ಮಾರ್ಗವಾಗಿ ಏನು ಗೋವಾಕ್ಕೆ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿ ಅವರಿಗೆ ವ್ಯವಸ್ಥೆ ಮಾಡಿಕೊಡುವಂಥ ಕೆಲಸ ಆಗಿದೆ. ಮತ್ತು ಕ್ರೇನನ್ನು ಬಳಸಿ
ಏನು ಆ ಬಸ್ಸನ್ನು ಮೇಲ್ಗಡೆ ಎತ್ತಿ ಅದರ ಜೊತೆ ಅದರ ಕೆಳಗಡೆ ಸಿಲುಕಿ ಹಾಕಿಕೊಂಡಿದ್ದಂತಹ ಅಂಶದ ಕಾಂಬಳೆ ಶವವನ್ನು ಕೂಡ ಈಗಾಗಲೇ ತೆಗೆದು ಬೀಳಿಗೆಯ ಒಂದು ಮರಣೋತ್ತರ ಪರೀಕ್ಷೆಯ ಒಂದು ಕೊಠಡಿಗೆ ಕಳಿಸಿರುವಂಥದ್ದು. ಒಟ್ಟಿನಲ್ಲಿ ಮಳೆ ಹನಿಯಿಂದ ಬಚಾವಾಗೋಕೆ ಅಂತ ಹೇಳಿಕೊಂಡು ಮರದ ಒಂದು ಕೆಳಗಡೆ ಆಶ್ರಯ ಪಡೆಯೋಕ್ಕೆ ನಿಂತಹ ವ್ಯಕ್ತಿ ಎಷ್ಟೋ ಜನರು, ಅದರಲ್ಲಿ ಕೆಲವೊಂದಿಷ್ಟು ಜನರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಆದರೆ ಮಳೆಯಿಂದ ರಕ್ಷಣೆ ಪಡೆಯೋಕ್ಕೆ ಬಂದ ನಿಂತಹ ಆಮಸಿದ್ದ ಕಾಂಬಳೆ ಆ ಒಂದು ಖಾಸಗಿ ಬಸ್ನ ಒಂದು ಡಿಕ್ಕಿಯ ಒಂದು ಹೊಡೆತಕ್ಕೆ ಸಿಲುಕಿ ತನ್ನ ಜೀವವನ್ನು ಕಳೆದುಕೊಂಡಿದ್ದು ವಿಪರ್ಯಾಸ.